ದಾಳಿಯ ಆರಂಭ. ಜರ್ಸಿ ನಂಬರ್ 2 ಕ್ರಮಾಂಕದ ದಾಳಿಗಾರನ ದಾಳಿಯ ಆರಂಭವನ್ನು ನೋಡ್ತಾ ಇದ್ದೇವೆ ಅಂಕಣ ಒಳಭಾಗದಲ್ಲಿ. ಇದು ಸೆಮಿಫೈನಲ್ ಕದನ ಇಲ್ಲಿ ಆರಂಭ ನೋಡ್ತಾ ಇದ್ದೇವೆ. ಇದು ತೃತೀಯ ಸೆಮಿಫೈನಲ್ ಪಂದ್ಯಾಟ. ಇದಾದ ಬಳಿಕ ಮುಂದಿನ ಪಂದ್ಯಾಟ, ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಕರೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ದುರ್ಗಾ ಪರಮೇಶ್ವರಿ ಹದ್ಲೂರು ವರ್ಸಸ್ ದುರ್ಗಾಶ್ರೀ ಎ. ದುರ್ಗಾ ಪರಮೇಶ್ವರಿ ಹದ್ಲೂರು ವರ್ಸಸ್ ದುರ್ಗಾಶ್ರೀ ನಡುವೆ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಕರೆಯನ್ನು ರವಾನಿಸಿಕೊಂಡಿದ್ದೇವೆ. ಬೋನಸ್ +1 2 ಅಂಕದ ಜೋಡಣೆಯನ್ನು ಕಂಡಿದ್ದೇವೆ ಇಲ್ಲಿ. ಕೌಡ್ಲು ಅದೇ ರೀತಿ ಯಲಬುಡಿ ನಡುವೆ ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಹಣಾಹಣಿಯನ್ನು ನೋಡ್ತಾ ಇದ್ದೇವೆ. ಯಶಸ್ಸಿನ ಹೋರಾಟದ ಜೊತೆಗೆ ಆರಂಭ ಕಂಡಿರುವಂತಹ ಪಂದ್ಯಾಟ ಇದು. ಗೆದ್ದವರಿಗೆ ಅವಕಾಶವನ್ನ ಕಲ್ಪಿಸಿಕೊಡುವಂತ ಪಂದ್ಯಾಟ ಇದು. ಸೆಮಿಫೈನಲ್ಗೆ ಲಗ್ಗೆಟ್ಟಿದ್ದವರಿಗೆ ಒಂದು ಪ್ರಶಸ್ತಿ, ಕಟ್ಟಿಟ್ಟ ಬುತ್ತಿ. ಟ್ಯಾಕಲ್ ಪಾಯಿಂಟ್, ಟ್ಯಾಕಲ್ ಆಗಿದೆ. ಇಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ, ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಚುರುಕಿನ ಪಾದಾಚರಣೆಯೊಂದಿಗೆ ಅಂಕದ ಕಡೆಗೆ ಮುಖವನ್ನು ಮಾಡಿರುವಂತ ತಂಡ ಇದು. ಗೆಲ್ಬಿಡು ಹರ್ಷ, SDM ತಂಡದ ಆಟಗಾರ. ಮುಂದೆ ಖಂಡಿತವಾಗಿಯೂ ಇವರ ಭವಿಷ್ಯ ಉಜ್ವಲವಾಗಲಿದೆ. ಆಳುವ ಸತ್ರ ಅಥವಾ SDM ನಲ್ಲಿ ಆಡುವಂತ ಸಾಧ್ಯತೆ ಉಳ್ಳಂತ ಆಟಗಾರ ಇವನು. ಹರ್ಷ ರೈಡರ್ ಔಟ್, ಆಲ್ ಔಟ್. The team is all out. The point will be moving to 6. ಆರಂಭ. ಬದಲಾವಣೆಯ ಜೊತೆಗೆ ಆಟಗಾರನ ದಾಳಿಯ ಆರಂಭ. ಇದಾದ ಬಳಿಕವೇ ಮುಂದಿನ ಅಂತಿಮ ಹಂತದ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಗೆದ್ದವರಿಗೆ ಸೆಮಿಫೈನಲ್ ನಲ್ಲಿ ಆಡುವಂತ ಅವಕಾಶ, ಸೋತವರಿಗೆ ಈ ಪುಣ್ಯ ಭೂಮಿನಲ್ಲಿ ಆಡಿದಂತ ಅನುಭವದ ಜೊತೆಗೆ ಮನೆಗೆ ತೆರಳಲಿದ್ದಾರೆ. ಅದಾಗಲೇ 2 ತಂಡಗಳು ಸೆಮಿಫೈನಲ್ಗೆ ಲಗ್ಗೆಟ್ಟಿಕೊಂಡಿದೆ. ಒಂದು ಡಿಂಪನ ವಾರಿಯರ್ಸ್, ಇನ್ನೊಂದು ಯಕ್ಷದೇವತಾ ಆಫ್ರಿಕಾನ ತಂಡ. ಇದರಲ್ಲಿ ಗೆದ್ದವರು ಮತ್ತೊಂದು ತಂಡವಾಗಿ ಸೇರ್ಪಡೆಗೊಳ್ಳಲಿದ್ದಾರೆ ಸೆಮಿಫೈನಲ್ಗೆ. ಬೋನಸ್ 10-1 10-1. ವರೆಗೂ
ಎಸ್ ಬನ್ನಿ ದುರ್ಗಾ ಪರಮೇಶ್ವರಿ ಹಾದ್ಲೂರು ತಂಡ ಎದುರಾಳಿಯ ದುರ್ಗಾಶ್ರೀ ಎ ತಂಡ ಎಲ್ಲಿದೆಯಾ? ಎರಡು ತಂಡಗಳು ಪ್ರವೇಶದ ಬಳಿ ಬನ್ನಿ. ಇಲ್ಲಿ ಕೆಲವು ನಿಮಿಷದ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕೆ ಆಹ್ವಾನಿಕ ಕರೆದ ಸಮೀಪದಲ್ಲಿ ಬಂಧನ, ಇಂಚಿಂಚಿನಲ್ಲಿ ಬಂಧನವಾಗಿದೆ. ಮಿಲನ್ ಹೊರಾಂಗಣಕ್ಕೆ ನಡೆದರೆ ನೇಪಾಳಿಯ ಮುಖದಲ್ಲಿ ಮಂದಹಾಸ. 11-3. ಮೂರರಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನೋಡಿಕೊಳ್ತಾ ಇದ್ದೇವೆ. ಮುಂದಿನ ತಂಡಗಳು ಸಿದ್ಧತೆಯೊಂದಿಗೆ ಪ್ರವೇಶ ದ್ವಾರದ ಬಳಿ ಬನ್ನಿ. ಅಣ್ಣ ಎಲ್ಲಿದ್ದೀರಾ? ತಂಡಗಳು ಬರಲಿ, ಪ್ರವೇಶ ದ್ವಾರದ ಬಳಿ ಬನ್ನಿ. ಸಮಯ ಮೀರ್ತಾ ಇದೆ. ಇನ್ನು ಕೆಲವು ನಿಮಿಷಗಳ ಆಟ ಇಲ್ಲಿ ಬಾಕಿ ಉಳಿದಿದೆ. ಇದಾದ ಬಳಿಕ ಪಂದ್ಯಾಟವನ್ನ ಮುಂದುವರಿಸಬೇಕು. 1 ಪಾಯಿಂಟ್, 1 ಗಳಿಕೆ. ಕೊನೆಯ 3 ನಿಮಿಷದ ಆಟ ಇಲ್ಲಿ ಬಾಕಿ ಉಳಿದಿದೆ. ಬಹಳಷ್ಟು ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿದೆ. 13-8, 13-4, 8 ಅಂಕದ ಮುನ್ನಡೆಯೊಂದಿಗೆ ಯಲ್ಲೋಡಿ, ಜಡಗೇಶ್ವರ ಯಲ್ಲೋಡಿ ಮುನ್ನಡೆಯಲ್ಲಿ. ಮಧ್ಯೆ ಮತ್ತೆ ದಾಳಿಯ ಆರಂಭ. ಕೃಷ್ಣ ವಿಶ್ರಾಂತಿಗೆ ಅಂಕಣದಲ್ಲಿ ಮತ್ತೊಮ್ಮೆ ಅತ್ಯುತ್ತಮ ದಾಳಿಯಲ್ಲಿ ಮೇಘರಾಜ. ನಾಲ್ಕರಲ್ಲಿ ಅತ್ಯುತ್ತಮ ಡಿಫೆನ್ಸ್ ಹೊಂದಿಗೆ ಹಾಕೊಂಡು ತಂಡ ವರ್ಷದ ದಾಳಿಯಲ್ಲಿ ಅತ್ಯುತ್ತಮ ಕೊನೆಯ 1 ನಿಮಿಷದಲ್ಲಿ ಆಟ ಮುನ್ನಡೆಯಲ್ಲಿದೆ.